ನಮಸ್ಕಾರ. ನಿಮ್ಮ ಭಾಗವಾದ ಗೀತಾ ಕನ್ನಡ ಚಾನೆಲ್ಗೆ ಸ್ವಾಗತ. ಭಗವದ್ಗೀತೆಯ ಪ್ರತಿಯೊಂದು ಶ್ಲೋಕವು ಜೀವನ ಪಾಠವನ್ನು ನೀಡುತ್ತದೆ. ಇಂದಿನ ಶ್ಲೋಕದಲ್ಲಿ ದುರ್ಯೋಧನನು ಯುದ್ಧ ಭೂಮಿಯಲ್ಲಿ ಮತ್ತಷ್ಟು ಉತ್ಸಾಹದಿಂದ ಮಾತನಾಡುವ ದೃಶ್ಯವನ್ನು ನೋಡೋಣ. ಪಶ್ಯೈತಾಂ ಪಾಂಡುಪುತ್ರಾಣಾಮಾಚಾರ್ಯ ಮಹತೀಂ ಚಮೂಂ ವ್ಯೂಢಾಂ ದ್ರುಪದಪುತ್ರೇಣ ತವ ಶಿಷ್ಯೇಣ ಧೀಮತ 1.3. ಈ ಶ್ಲೋಕದಲ್ಲಿ ದುರ್ಯೋಧನನು ತನ್ನ ಗುರು ದ್ರೋಣಾಚಾರ್ಯರ ಬಳಿ ತಿರುಗಿ ಹೇಳುತ್ತಾನೆ, ಆಚಾರ್ಯ, ನೀವು ನೋಡಿ, ಪಾಂಡವರ ಈ ಮಹಾಕಾಯ ಸೇನೆಯನ್ನು, ಇದನ್ನು ನಿಮ್ಮ ಶಿಷ್ಯನಾದ ಬುದ್ಧಿವಂತನಾದ ದ್ರುಪದಪುತ್ರ ಧೃಷ್ಟದ್ಯುಮ್ನ ನ್ಯಾಯಜ್ಞಾನದಿಂದ ರಚಿಸಿದ್ದಾರೆ. ಈ ಶ್ಲೋಕವು ಯುದ್ಧದ ಪ್ರಾರಂಭದ ರಾಜಕೀಯ ಮತ್ತು ಮಾನಸಿಕ ಆಟವನ್ನು ತೋರಿಸುತ್ತದೆ. ಈ ಶ್ಲೋಕದಲ್ಲಿ ಮುಖ್ಯ ಅಂಶಗಳು: ದುರ್ಯೋಧನನ ಸಂಭ್ರಮ ಮತ್ತು ಕೌತುಕ. ದುರ್ಯೋಧನನು ಯುದ್ಧಕ್ಕೆ ಸಜ್ಜಾಗಿದ್ದರೂ ಪಾಂಡವರ ಶಕ್ತಿಯ ಬಗ್ಗೆ ಆತ ಜಾಗೃತನಾಗುತ್ತಾನೆ. ದ್ರೋಣಾಚಾರ್ಯರ ಮೇಲೆ ದುರ್ಯೋಧನನ ತಿರಸ್ಕಾರ. ದ್ರೋಣರು ಒಮ್ಮೆ ದ್ರುಪದರ, ಪಾಂಡವರ ಮಿತ್ರ, ಮೇಲೆ ಹೋರಾಡಿದ್ದರು. ಈಗ ಅವರ ಮಗನೇ ಪಾಂಡವರ ಸೇನಾನಾಯಕ. ಇದು ಒಂದು ಅವಮಾನವೇ? ಸಾಮರಸ್ಯ ಮತ್ತು ತಂತ್ರ. ಪಾಂಡವರು ತಂತ್ರಬದ್ಧವಾಗಿ ಯುದ್ಧಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ. ನಾವು ಈ ಶ್ಲೋಕದಿಂದ ಏನನ್ನು ಕಲಿಯಬಹುದು? ಸಮರ್ಥತೆಯ ಮಹತ್ವ. ಶತ್ರುಗಳ ಶಕ್ತಿಯ ಬಗ್ಗೆ ಅರಿವು ಇರುವುದು ಅತ್ಯಂತ ಅಗತ್ಯ. ನಾವು ಜೀವನದಲ್ಲಿ ಯಾರು ಎದುರಾಳಿಯಾರನ್ನು ತಿಳಿದುಕೊಳ್ಳಬೇಕು. ಗುರುವಿನ ಪ್ರಭಾವ. ಒಬ್ಬ ಉತ್ತಮ ಶಿಷ್ಯನು, ಧೃಷ್ಟದ್ಯುಮ್ನ, ತನ್ನ ಗುರು ದ್ರೋಣ ವಿರೋಧಿಯಾಗಿ ಮಾರ್ಪಟ್ಟಿದ್ದಾನೆ. ಇದು ಗುರು ಶಿಷ್ಯ ಸಂಬಂಧದ ಒಡಂಬಡಿಕೆಯನ್ನು ತೋರಿಸುತ್ತದೆ. ಆತ್ಮವಿಶ್ವಾಸ ಮತ್ತು ಆತಂಕ. ದುರ್ಯೋಧನನು ತನ್ನಲ್ಲಿರುವ ಆತಂಕವನ್ನು ಗುರುವಿನ ಮೇಲೆ ಒತ್ತಿಸುತ್ತಾನೆ. ಜೀವನದಲ್ಲಿ ನಾವು ಆತಂಕಕ್ಕೆ ಜಗ್ಗದೆ ಸ್ಪಷ್ಟವಾದ ನಿರ್ಧಾರ ತೆಗೆದುಕೊಳ್ಳಬೇಕು. ಈ ಶ್ಲೋಕದಲ್ಲಿ ಮಹತ್ವದ ತತ್ವಶಾಸ್ತ್ರವಿದೆ. ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ. ಭಗವದ್ಗೀತೆಯ ಇನ್ನಷ್ಟು ಶ್ಲೋಕಗಳ ಅರ್ಥವನ್ನು ತಿಳಿಯಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಧನ್ಯವಾದಗಳು.